ದಾವಣಗೆರೆಯಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆ ಏರ್ಪಟ್ಟಿದೆ. ಅದು ಕೂಡ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಗಲಾಟೆ. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ವಿವಾದ ಬಳಿಕ ಫ್ಲೆಕ್ಸ್ ತೆರವುಗೊಳಿಸಿದ್ದಾರೆ ಪೊಲೀಸರು. ಒಂದಷ್ಟು ಡೆಡ್ಲೈನ್ ಕೂಡ ಕೊಟ್ಟಿದ್ರು, ಆದರೆ ತೆರವಾಗಿಲ್ಲ ಅಂತ ಈಗ ಪೊಲೀಸರೇ ಖುದ್ದು ಅದನ್ನ ತೆರವು ಮಾಡಿದ್ದಾರೆ. ಎಸ್ಪಿ ಉಮಾ ಪ್ರಶಾಂತ್ ಅವರ ನೇತೃತ್ವದಲ್ಲಿ ತೆರವಾಗಿದೆ. ತಡರಾತ್ರಿ ಫ್ಲೆಕ್ಸ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಏರ್ಪಟ್ಟಿತ್ತು. ಛತ್ರಪತಿ ಶಿವಾಜಿ ಅಫ್ಜಲ್ ಖಾನ್ ಕೊಲ್ಲುವಂತಹ ಫ್ಲೆಕ್ಸ್ ಅನ್ನ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಾಕಿದ್ರು. ಇದಾದ ನಂತರದಲ್ಲಿ ಅಲ್ಲೊಂದಷ್ಟು ವಾತಾವರಣ ಭಿನ್ನವಾಗಿ ಏರ್ಪಟ್ಟಿತ್ತು. ಪೊಲೀಸರು ಕೂಡ ಒಂದು ವಾರ್ನ್ ಕೊಟ್ಟಿದ್ರು. ಆದರೆ ಟಿಪ್ಪು ಫ್ಲೆಕ್ಸ್ಗಳನ್ನ ಇರಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ, ಈ ಕಡೆ ಶಿವಾಜಿ ಫ್ಲೆಕ್ಸ್ಗಳನ್ನ ಹಾಕಿದ್ರೆ ಅದಕ್ಕೆ ಅಡ್ಡಿಪಡಿಸ್ತೀರಿ, ಇಬ್ಬರಿಗೂ ಕೂಡ ಈಕ್ವಲ್ ಆಗಿರಲಿ, ಟಿಪ್ಪು ಫ್ಲೆಕ್ಸ್ಗಳನ್ನು ಕೂಡ ತೆಗೆಸಿ, ನಾವು ಕೂಡ ತೆಗಿತೀವಿ, ಇಲ್ಲವಾದಲ್ಲಿ ನಮಗೆ ಮಾತ್ರ ಹೇಳಲಿಕ್ಕೆ ಬರಬೇಡಿ ಅಂತ ಹಿಂದೂ ಕಾರ್ಯಕರ್ತರು ಪೊಲೀಸರಿಗೂ ಕೂಡ ಸವಾಲು ಹಾಕಿದ್ರು. ಬಟ್ ಪೊಲೀಸರು ಅದು ಯಾವುದಕ್ಕೂ ಕೂಡ ಕೇರ್ ಮಾಡಿಲ್ಲ. ಪರಿಸ್ಥಿತಿಯನ್ನು ಕಂಟ್ರೋಲ್ ತೆಗೆದುಕೊಳ್ಳೋ ಸಲುವಾಗಿ ಅದನ್ನು ಏಕಾಏಕಿ ಈಗ ತೆರವುಗೊಳಿಸಿದ್ದಾರೆ. ಈಗ ಮುಂದಿನ ಹಂತಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದೇ ಇರೋ ಹಾಗೆ ಪೊಲೀಸರು ಕಣ್ಗಾವಲನ್ನು ಇರಿಸಿದ್ದಾರೆ. ಯಾವಾಗ ಟಿಪ್ಪು ಫ್ಲೆಕ್ಸನ್ನು ಹಾಕಲಾಗಿದೆ, ಇತ್ತೀಚೆಗೆ ಹಾಕಿರೋದಾ, ಅದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರು ಪೊಲೀಸರು, ಇದು ಕೂಡ ಚರ್ಚಿತ ವಿಚಾರ ಆಗುತ್ತೆ. ಮತ್ತು ಎವ್ರಿ ಗಣೇಶ ಉತ್ಸವದ ಸಂದರ್ಭದಲ್ಲಿ ಈ ಕಿರಿಕ್ ಯಾಕಾಗುತ್ತೆ? ಈ ಹಿಂದೆ ಕೂಡ ಈ ಜಾಗದಲ್ಲಿ ಗಣೇಶ ಮೆರವಣಿಗೆ ಸಾಕ್ತಾ ಇದ್ದ ಹೊತ್ತಿನಲ್ಲಿ ಕಲ್ಲು ತೂರಾಟ ನಡೆಸಿದ್ರು. ಪೊಲೀಸರು ಕಲ್ಲು ತೂರಾಟ ಆಗದೇ ಇರೋ ಹಾಗೆ ಬಿಗಿ ಬಂದೋಬಸ್ತನ್ನು ಮಾಡಿಕೊಂಡಿದ್ರು, ಎಲ್ಲವೂ ಕೂಡ ಆಗಿತ್ತು. ಆದರೆ ಈಗ ಇನ್ನೊಂದು ವಿಚಾರ, ಫ್ಲೆಕ್ಸ್ ವಿಚಾರವಾಗಿ ಈಗ ಗಲಾಟೆ ಆಗಿದೆ. ಗಲಾಟೆನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಫ್ಲೆಕ್ಸ್ಗಳನ್ನು ಕೂಡ ತೆರವು ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಪುನೀತ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪುನೀತ್, ಅಲ್ಲಿ ಹಿಂದೂ ಮುಖಂಡರು ಹೇಳ್ತಾ ಇದ್ರು, ಟಿಪ್ಪು ಫ್ಲೆಕ್ಸ್ಗಳನ್ನ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಶಿವಾಜಿ ಫ್ಲೆಕ್ಸ್ಗಳನ್ನ ತೆರವು ಮಾಡ್ತೀರಿ ಅಂತೀರಿ, ಅದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಿದ್ರೆ ಟಿಪ್ಪು ಫ್ಲೆಕ್ಸ್ ಯಾವಾಗ ಹಾಕಿರೋದು? ಪೊಲೀಸರು ಇದಕ್ಕೆ ಅವಕಾಶ ಕೊಡಲ್ಲ ಅನ್ನೋದಾದ್ರೆ ಅದಕ್ಕೆ ಯಾಕೆ ಕೊಟ್ಟಿದ್ದಾರೆ? ಖಂಡಿತವಾಗ್ಲೂ ದಿವಜತೆ ಗಣೇಶೋತ್ಸವ ಸಂದರ್ಭದಲ್ಲಿ ದಾವಣಗೆರೆ ಮಟ್ಟಿಕಲ್ಲಲ್ಲಿ ಶಿವಾಜಿ ಹಾಗೂ ಅಫ್ಜಲ್ ಖಾನ್ ಒಂದು ಫೋಟೋವನ್ನು ಕೂಡ ಫ್ಲೆಕ್ಸ್ ಕೂಡ ಹಾಕಿದ್ರು. ಇದಕ್ಕೆ ಸಾಕಷ್ಟು ಒಂದು ಆಕ್ಷೇಪ ಕೂಡ ವ್ಯಕ್ತ ಆಗ್ತಿರುವಂತಹ ನೆಲೆಯಲ್ಲಿ ಪೊಲೀಸ್ ಇಲಾಖೆ ಅಂದ್ರೆ RMC ಪೊಲೀಸ್ ಠಾಣೆಯವರು ಕೂಡ ಅದನ್ನು ತೆರವು ಮಾಡೋದಕ್ಕೆ ರಾತ್ರಿ ಬಂದಿರುವಂತಹ ನೆಲೆಯಲ್ಲಿ ಅಲ್ಲಿ ಸಾವಿರಾರು ಹಿಂದೂ ಮುಖಂಡರು ಕೂಡ ಮತ್ತು ಕಾರ್ಯಕರ್ತರು ಕೂಡ ಜಮಾಯಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ನಾವು ಅಫ್ಜಲ್ ಖಾನ್ ಮತ್ತೆ ಟಿಪ್ಪು ಅಂದ್ರೆ ಶಿವಾಜಿ ಅವರ ಅಂದ್ರೆ ಫ್ಲೆಕ್ಸ್ ಅನ್ನ ತೆರವು ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ಒಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಿದ್ರು. ಯಾಕಂತ ಹೇಳಿದ್ರೆ ಇದು ಯುವ ಜನತೆಗೆ ಇತಿಹಾಸವನ್ನು ತಿಳಿಸುವಂತಹ ಒಂದು ಫ್ಲೆಕ್ಸ್ ಆಗಿರುವಂತಹ ನೆಲೆಯಲ್ಲಿ ನಾವು ಪ್ರತಿ ವರ್ಷನೂ ಕೂಡ ಇದನ್ನ ಹಾಕ್ತಾ ಇದೀವಿ. ಆದ್ರೆ ಯಾವ ವರ್ಷನೂ ಇಲ್ಲದೆ ಇರುವಂತದ್ದು ಈ ವರ್ಷ ಯಾಕೆ ಇಷ್ಟು ಆಕ್ಷೇಪ ಅನ್ನುವಂತ ಒಂದು ನಿಟ್ಟಿನಲ್ಲಿ ಹಿಂದೂ ಮುಖಂಡರು ಕೂಡ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಟಿಪ್ಪುವಿನ ಒಂದು ಭಾವಚಿತ್ರ ಆಗಿದೆ, ಮತ್ತೆ ಫ್ಲೆಕ್ಸ್ ಕೂಡ ಹಾಕಿದ್ರೆ ಅವನ್ನ ತೆರವು ಮಾಡಿ ಅನ್ನುವಂತ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪುನೀತ್ ನಿಮ್ಮಲ್ಲ ಮಾಹಿತಿಗೆ. ಪ್ರತಿ ಬಾರಿಯೂ ಕೂಡ ಹಾಕ್ತೀವಿ, ಆಗಿಲ್ಲದಂತಹ ತಗಾದೆ ಈಗ ಯಾಕೆ ಎನ್ನುವಂತಹ ಸಹಜ ಪ್ರಶ್ನೆ ಹಿಂದೂ ಮುಖಂಡರದ್ದಾಗಿದೆ. ಮತ್ತು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಈ ರೀತಿಯ ರಿಸ್ಟ್ರಿಕ್ಷನ್ ಅನ್ನೋದಾದರೆ ಯಾರೇನು ಬೇಕಾದರೂ ಮಾಡಬಹುದಾ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಪೊಲೀಸರು ಉತ್ತರ ಕೊಡಬೇಕು. ಅಫ್ಕೋರ್ಸ್ ಪೊಲೀಸರು ಭದ್ರತೆಯ ಸಲುವಾಗಿ ಅದನ್ನು ತೆರವುಗೊಳಿಸಿದ್ದಾರೆ, ಆಕ್ಸೆಪ್ಟೆಡ್. ಬಟ್ ಟಿಪ್ಪು ಫ್ಲೆಕ್ಸ್ಗಳು ಇದೆಯಲ್ಲ, ಅದಕ್ಕೇನು ಉತ್ತರ ಕೊಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಸದ್ಯ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ.